huge fan of Uppi sir. So he's been a huge inspiration for many actors in Karnataka, and I think a lot of technicians have always been inspired by him, and it's somebody who we look up to, and he's been inspiring us every now and then. And now he's come with a new film. As usual, he has come with something very unique. ಗುರುವಾರ ಶುಕ್ರವಾರ ಬಂತು ಅಂದರೆ ಸಿನಿಮಾಗಳು ಸಾಲು ಸಾಲಾಗಿ ಬರ್ತಿರ್ತವೆ. ಅದರಲ್ಲೂ ಸೂಪರ್ ಸ್ಟಾರ್ಗಳ ಸಿನಿಮಾನ ರಿವ್ಯೂ ಮಾಡಬೇಕು ಅಂತ ಪ್ರತಿಯೊಬ್ಬರು ರಿವ್ಯೂವರ್ಸ್ ಕಾಯ್ತಿರ್ತಾರೆ. ಆದರೆ ಉಪೇಂದ್ರ ಅವರ ಸಿನಿಮಾನ ಡಿಕೋಡ್ ಮಾಡಬೇಕು ಅಂತ ಎಷ್ಟು ಜನ ಕಾಯ್ತಿದ್ರು. ಸಿನಿಮಾ ನೋಡಿದವರೆಲ್ಲ ಸಹ ಈ ಸಿನಿಮಾನ ಡಿಕೋಡ್ ಮಾಡಲೇಬೇಕು ಅಂತ ಕಾಯ್ತಿದ್ರು. ಆದರೆ ಸೂಪರ್ ಸ್ಟಾರ್ ಸಿನಿಮಾವನ್ನು ಸೂಪರ್ ಸ್ಟಾರೇ ಡಿಕೋಡ್ ಮಾಡೋದಾದರೆ ಈಗಾಗಲೇ UI ಸಿನಿಮಾ ಉಪೇಂದ್ರ ಅವರು ಏನು ಆ್ಯಕ್ಟ್ ಮಾಡಿ ನಿರ್ದೇಶನ ಮಾಡಿದ್ರು, ಒಂದು ಆಹ್ವಾನವನ್ನು ಕೊಟ್ಟಿದ್ರು ರಾಕಿ ಬಾಯ್ ಯಶ್ ಅವ್ರಿಗೂ ಹಾಗೂ ಸುದೀಪ್ ಅವರಿಗೆ. ಇಬ್ಬರೂ ಸಹ ಸಿನಿಮಾವನ್ನು ನೋಡಬೇಕು ಅನ್ನುವಂಥ ಒಂದು ಮನವಿ ಇರಬಹುದು. ಉಪೇಂದ್ರ ಅವರು ಆ ಒಂದು ಅವರ ಆಪ್ತ ಗೆಳೆತನ ಏನಿರುತ್ತೆ ಆ ರೀತಿಯಲ್ಲಿ ಹೇಳಿದರು. ನಿನ್ನೆ ಅಷ್ಟೇ UI ಸಿನಿಮಾದ ಸೆಲೆಬ್ರಿಟಿ ಶೋ ಒರೇನ್ ಮಾಲ್ನಲ್ಲಿ ಆಯೋಜಿಸಲಾಗಿತ್ತು. ಸೊ UI ಸಿನಿಮಾವನ್ನು ಕಿಚ್ಚ, ಸುದೀಪ್ ಹಾಗೂ ಯಶ್, ರಾಧಿಕಾ ಪಂಡಿತ್ ಈ 3 ಜನರು ಒಟ್ಟಿಗೆ ಕೂತು ನೋಡಿರೋ ಅಂಥದ್ದು. ಕೇವಲ ಯಶ್ ಹಾಗೂ ಸುದೀಪ್ ಅವರು ಮಾತ್ರ ಅಲ್ಲ, ಒಂದಷ್ಟು ತಾರಾಗಣ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ಸ್ ಕೂಡ ಅಲ್ಲಿ ಭಾಗಿಯಾಗಿದ್ದರು. ರಮೇಶ್ ಅರವಿಂದ್ ಅವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಒಂದಷ್ಟು ಸೂಪರ್ ಸ್ಟಾರ್ಸ್ ಅಲ್ಲಿ ಗ್ಯಾದರ್ ಆಗಿರುವಂಥದ್ದು. ಆದರೆ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಯಶ್ ಹಾಗೂ ಸುದೀಪ್ ಅವರು ಮುಖಾಮುಖಿಯಾಗಿದ್ದು ಬಹಳ ವರ್ಷಗಳ ನಂತರ. ಇಬ್ಬರು ತಪ್ಕೊಂಡಿರೋ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂಥದ್ದು ಎಲ್ಲರೂ ನೀವು ಗಮನಿಸಿರ್ತೀರಾ. ಇಬ್ಬರಿಗೂ ಸಿನಿಮಾ ಯಾವ ರೀತಿ ಇಷ್ಟ ಆಯಿತು ಯಾಕಂತ ಹೇಳಿದ್ರೆ ಯಶ್ ಅವರು ಏನೇ ಮಾತಾಡಬೇಕಾದ್ರೂ ಫ್ಯೂಚರ್ ಏನಾಗುತ್ತೆ ಅದನ್ನು ಇವತ್ತೇ ಮಾತಾಡಿಬಿಟ್ಟು ಅದನ್ನು ಆ್ಯಕ್ಟ್ ಮಾಡುವಂಥದ್ದು, ಅಷ್ಟು ಪ್ರಬುದ್ಧತೆ ಅವ್ರಿಗಿರುವಂಥದ್ದು. ಇನ್ನು UI ಸಿನಿಮಾ ಬುದ್ಧಿವಂತನ ಸಿನಿಮಾವನ್ನು ಯಾವ ರೀತಿ ಇವರು ಡಿಕೋಡ್ ಮಾಡಿ ರಿವ್ಯೂ ಮಾಡಿದ್ರು ಅನ್ನೋದಾದರೆ ಸಿನಿಮಾ ಬಗ್ಗೆ ಅಷ್ಟಾಗಿ ಇವರು ಏನು ಗುಟ್ಟು ಬಿಟ್ಕೊಟ್ಟಿಲ್ಲ. ಇನ್ನು ಸಿನಿಮಾ ನೋಡೋರು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅನ್ನೋವಂಥ ಉದ್ದೇಶ ಯಶ್ ಅವ್ರದ್ದಾಗಿತ್ತು. ಆದರೆ ನಾನು ಚಿಕ್ಕ ವಯಸ್ಸಿನಿಂದ ಸಿನಿಮಾವನ್ನು ನೋಡ್ಕೊಂಡು ಬಂದಿದ್ದೀನಿ, ಉಪೇಂದ್ರ ಅವರ ಸಿನಿಮಾವನ್ನು ನೋಡ್ಕೊಂಡು ಬಂದಿದ್ದೀನಿ. ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರಬಹುದು ಅಥವಾ ಒಂದು ಡೈರೆಕ್ಷನ್, ಅವರ ಒಂದು ಥಿಯರಿ, ಪ್ರಾಕ್ಟಿಕಲ್ ನಾಲೆಜ್ ಏನಿದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅವತ್ತು ಸಿನಿಮಾವನ್ನು ಚಿಕ್ಕೋನಿಂದ ನೋಡ್ಕೊಂಬಂದವನು ಇವತ್ತು ನಾನು ದೊಡ್ಡವನಾಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಅವರ ಸಿನಿಮಾವನ್ನು ನೋಡ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಒಂದು ಬೇರೆ ರೀತಿ ವರ್ಡ್ ಈ ಒಂದು ಸಿನಿಮಾದಲ್ಲಿ ಇರೋವಂಥದ್ದನ್ನು ಅವರದೇ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಆಡಿಯನ್ಸ್ಗೆ ಹೇಳಿರುವಂಥದ್ದು. ಇನ್ನು ರಾಧಿಕಾ ಪಂಡಿತ್ ಅವರು ಕೂಡ ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಿದ್ದಾರೆ. ಒಂದು ರೀತಿ ಇದು ಡಬಲ್ ಟ್ರೀಟ್ ನಮಗೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿರುವಂಥದ್ದು. ಸುದೀಪ್ ಅವರು ಸಹ ಸಿನಿಮಾವನ್ನು ತುಂಬ ಮೆಚ್ಕೊಂಡಿದ್ದಾರೆ. ಟ್ವೀಟ್ ಮಾಡಿರುವಂಥದ್ದು, ಅವರು ಈ ಸಿನಿಮಾವನ್ನು ನಾನು ನೋಡಿ ತುಂಬ ಖುಷಿ ಪಟ್ಟಿದ್ದೀನಿ, ಸಿನಿಮಾ ನೋಡಿದ ತಕ್ಷಣ ನನಗೆ ಬರೀಬೇಕನ್ನಿಸ್ತು, ಸೊ ಸಿನಿಮಾ ಕುರಿತು ನಾನು ಬರೆದಿದ್ದೀನಿ ಅನ್ನುವಂಥದ್ದನ್ನು ಹೇಳಿದರು. ಒಟ್ಟಾರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಕನ್ನಡ ತಾರೆಯರೆಲ್ಲ ಒಗ್ಗಟ್ಟಿನ ಮಂತ್ರ ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಈ ಹಿಂದೆ ಸಹ ಇಲ್ಲಿ ಮ್ಯಾಕ್ಸ್ ಸಿನಿಮಾದು ಚಿತ್ರದುರ್ಗದಲ್ಲಿ ಏನು ಟ್ರೈಲರ್ ಲಾಂಚ್ ಆಯಿತು ಆ ಸಂದರ್ಭದಲ್ಲಿ ಸುದೀಪ್ ಅವರ ಜೊತೆಗೆ ಎಲ್ಲ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರು ಕನ್ನಡ ತಾರೆಯರು. ಇನ್ನು ನಿನ್ನೆ UI ಸಿನಿಮಾಗೋಸ್ಕರ ಯಶ್ ಹಾಗೂ ಸುದೀಪ್ ಅವರು ಬಂದು ಸಿನಿಮಾವನ್ನು ನೋಡಿ ಸಾಥ್ ಕೊಟ್ಟು ಇನ್ನಷ್ಟು ಬೆಂಬಲಿಸಿದ್ರು. ಇನ್ನಷ್ಟು ಜನ ಬಂದು ಥಿಯೇಟರ್ಗೆ ಈ ಸಿನಿಮಾವನ್ನು ನೋಡಲೇಬೇಕು. ಇನ್ನೊಂದೇನೆಂದರೆ ಯಾವ ಸ್ಟಾರ್ಸ್ ಇರಬಹುದು ಅಥವಾ ರಿವ್ಯೂವರ್ಸ್ ಇರಬಹುದು, ಸಿನಿಮಾವನ್ನು ಉಪೇಂದ್ರ ಅವರ ಸಿನಿಮಾವನ್ನು ನೋಡಬೇಕು ಅಂತ ಹೇಳೋಕ್ಕೂ ಮುಂಚಿತವಾಗ್ಲಿಯೇ ಪ್ರೇಕ್ಷಕರು UI ಸಿನಿಮಾವನ್ನು ನೋಡಬೇಕು ಅಂತ ಅವ್ರ ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದರ ಕಾರಣ ಏನಂತ ಹೇಳಿದ್ರೆ ಕಾರಣಕರ್ತರು ಅದು ಒಬ್ಬರೇ ಉಪೇಂದ್ರ ಅವರು.